ಕರಾವಳಿ ಕೆಲವೊಂದು ಸಿನಿಮಾಗಳು ಥಿಯೇಟರ್ ಇಂದ ಹೊರಗೆ ಬಂದ್ಮೇಲೆ ಅವುಗಳ ವಿಜುವಲ್ಸ್, ಆ ಬ್ಯಾಕ್ ಡ್ರಾಪ್, ಆ ಕಲ್ಚರ್ ನಮ್ಮ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಕರಾವಳಿ ಅಂತದ್ದೇ ಒಂದು ಪ್ರಯತ್ನ. ಗುರುದತ್ ಗಾಣಿಗ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್, ಸಂಪದ ಹುಲಿವಾನ, ರಾಜ್ ಬಿ ಶೆಟ್ಟಿ, ಮಿತ್ರ, ಸುಷ್ಮಿತಾ ಭಟ್, ರಮೇಶ್ ಇಂದ್ರ ಹೀಗೆ ತುಂಬಾ ಜನ ಕಲಾವಿದರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟ್ರೈಲರ್ ನೋಡಿದಾಗ್ಲೇ ಕರಾವಳಿಯ ವರ್ಲ್ಡ್ ಅನ್ನ ತುಂಬಾ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ಇತ್ತು. ಕೊನೆಗೂ ಸಿನಿಮಾ ನೋಡಿದ ಮೇಲೆ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ವರ್ಕ್ ಆಯ್ತು, ಏನೆಲ್ಲ ಮಿಸ್ ಹೊಡಿತು, ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪ್ಲಾಟ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿನ ಕತೆ ಸುತ್ತೋದು ಮಹಾಬಲ ಹಾಗೂ ಮಹಾವೀರ ಎಂಬ ಎರಡು ಪಾತ್ರಗಳ ಸುತ್ತ. ಮಹಾವೀರ ಆ ಪ್ರದೇಶ ಕಂಡಂತಹ ಅದ್ಭುತ ಕಂಬಳ ಓಟಗಾರರಲ್ಲಿ ಒಬ್ಬ. ಆದ್ರೆ ಹಲವು ಕಾರಣದಿಂದಾಗಿ ರಥಬೀದಿಯಲ್ಲಿ ಮೆರವಣಿಗೆ ಹೋಗೋದಕ್ಕಾಗಿರಲ್ಲ, ಕಂಬಳದಲ್ಲೂ ಭಾಗಿಯಾಗೋದಕ್ಕಾಗಿರಲ್ಲ ಅಂಡ್ ಕೆಲವೊಂದು ಅನ್ಯಾಯಗಳಿಗೆ ಅವನು ಒಳಗಾಗಿರ್ತಾನೆ. ಬಟ್ ಇದೆಲ್ಲವನ್ನ ಹೋಗ್ಲಾಡ್ಸ್ಲಿಕ್ಕೆ ಮಹಾಬಲ ಏನ್ ಮಾಡ್ತಾನೆ, ಮಹಾವೀರನಿಗೆ ಸಿಗಬೇಕಾದ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಮೊದಲಿಗೆ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಸಿನಿಮಾದಲ್ಲಿ ನನಗೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂತ ಅನ್ಸಿದ್ದು ಮಿತ್ರ ಅವರ ಪರ್ಫಾರ್ಮೆನ್ಸ್. ಹಾನೆಸ್ಟ್ಲಿ ಸಿನಿಮಾದಲ್ಲಿ ಮೇನ್ ಲೀಡ್ ಯಾರು ಅಂತ ನನ್ನ ಕೇಳಿದ್ರೆ ನನ್ನ ಪ್ರಕಾರ ಅದು ಮಿತ್ರ ಅವರೇ ಅಂತ ಹೇಳ್ತೀನಿ. ಎಸ್ಪೆಷಲಿ ಎಮೋಷನಲ್ ಸೀನ್ಸ್ ಗಳು ಬಂದಾಗ ತಮ್ಮ ಪರ್ಫಾರ್ಮೆನ್ಸ್ ನಿಂದ ಆ ಮೊಮೆಂಟ್ಸ್ ನ ಕ್ಯಾರಿ ಮಾಡಿರುವಂತಹ ವಿಧಾನ ನಿಜವಾಗ್ಲೂ ಕಮೆಂಡಬಲ್. ಯಾವ ಜಾಗದಲ್ಲೂ ಹೆಚ್ಚು ಕಮ್ಮಿ ಆಗಿಲ್ಲ. ಆಡಿಯನ್ಸ್ಗೆ ಕನೆಕ್ಟ್ ಆಗೋದಕ್ಕೆ ಬೇಕಿರುವಂತಹ ಲೆವೆಲ್ ಅಲ್ಲೇ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಥಿಯೇಟರ್ ಇಂದ ಹೊರಗೆ ಬಂದ್ಮೇಲೂ ಅವರ ಪಾತ್ರ ನೆನಪಲ್ಲಿ ಉಳ್ಕೊಳ್ಳೋದಕ್ಕೆ ಇದು ಒಂದು ಮುಖ್ಯವಾದ ಕಾರಣ ಅಂತ ಹೇಳ್ತೀನಿ. ರಾಜ್ ಬಿ ಶೆಟ್ಟಿ ಅವರ ಬಗ್ಗೆ ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಸ್ಕ್ರೀನ್ ಟೈಮ್ ಎಷ್ಟೇ ಇರಲಿ, ಅವರ ಪ್ರೆಸೆನ್ಸು ಸಿನಿಮಾಗೆ ವ್ಯಾಲ್ಯೂನ ಖಂಡಿತವಾಗ್ಲೂ ಆಡ್ ಮಾಡುತ್ತೆ. ಇಲ್ಲೂ ಕೂಡ ಅದಾಗಿದೆ. ಅವರು ಬಂದಂತಹ ಪ್ರತಿ ಸೀನ್ಗೆ ಒಂದು ಬೇರೆ ವೇಟೇ ಆಡ್ ಆಗುತ್ತೆ. ಡೈಲಾಗ್ ಡೆಲಿವರಿ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಸ್ಕ್ರೀನ್ ಪ್ರೆಸೆನ್ಸೇ ಆಗಿರ್ಬೋದು, ಅವರ ಪಾತ್ರ ಕತೆಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ, ಸಿನಿಮಾದ ವಿಜುವಲ್ಸ್ ತುಂಬಾನೇ ಇಂಪ್ರೆಸ್ ಮಾಡಿದ್ವು. ಟ್ರೈಲರ್ ಅಲ್ಲೇ ಇದರ ಗ್ಲಿಮ್ಸು ಸಿಕ್ಕಿತ್ತು, ಆದ್ರೆ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಅದು ಇನ್ನೂ ಕ್ರಿಸ್ಪ್ ಆಗಿ, ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸ್ತು. ಕೋಸ್ಟಲ್ ಕರ್ನಾಟಕದ ಲೊಕೇಶನ್ಸ್, ಆ ಪ್ರಕೃತಿ, ಆ ಕಲರ್ ಪ್ಯಾಲೆಟ್ ಎಲ್ಲವನ್ನ ತುಂಬಾ ಏಸ್ಥೆಟಿಕ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಒಂದೊಂದು ಫ್ರೇಮ್ ನೋಡ್ತಾ ಇದ್ರೆ ಸಿನಿಮಾಟೋಗ್ರಫರ್ ಆ ಬ್ಯಾಕ್ ಡ್ರಾಪ್ ನ ಎಷ್ಟು ಕೇರ್ ತಗೊಂಡು ಶೂಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಕ್ರೆಡಿಟ್ಸ್ ಅನ್ನ ಸಿನಿಮಾಟೋಗ್ರಫರ್ ಅಭಿಮನ್ಯು ಸದಾನಂದನ್ ಅವರಿಗೆ ಕೊಡ್ಲೇಬೇಕು. ಇನ್ನು ಗುರುದತ್ ಗಾಣಿಗ ಅವರ ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ, ಇಂತಹ ರೂಟೆಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಸಿನಿಮಾ ಮಾಡೋದು ಸುಲಭದ ಕೆಲಸ ಅಲ್ಲ. ಲೋಕಲ್ ಫ್ಲೇವರ್ ನ ಮೇಂಟೈನ್ ಮಾಡಬೇಕು, ಆಡಿಯನ್ಸ್ ನ ಎಂಗೇಜಿಂಗ್ ಆಗು ಹಿಡ್ಕೋಬೇಕು. ಈ ಎರಡೂ ಬ್ಯಾಲೆನ್ಸ್ ಮಾಡೋದು ಚಾಲೆಂಜಿಂಗು. ಈ ಚಾಲೆಂಜಸ್ ಮಧ್ಯೆ ಸಿನಿಮಾನ ನೀಟ್ ಪೇಸ್ ಅಲ್ಲೇ ತಗೊಂಡು ಹೋಗಿದ್ದಾರೆ. ಕಥೆಯಲ್ಲೂ ತೀರಾ ಸ್ಟ್ರೆಚ್ ಕೂಡ ಮಾಡಿಲ್ಲ. ಒಂದು ರೂಟೆಡ್ ಫೀಲ್ ನ ಕಂಪ್ಲೀಟ್ ರನ್ ಟೈಮ್ ಉದ್ದಕ್ಕೂ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸಚಿನ್ ಬಸ್ರೂರ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರು ಸಿನಿಮಾಗೆ ಒಂದು ದೊಡ್ಡ ಸ್ಟ್ರೆಂತ್ ಅನ್ನ ಪ್ರೊವೈಡ್ ಮಾಡಿದೆ. ಪ್ರತಿಯೊಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್ಗೆ ಬೇರೆ ಬೇರೆ ಫ್ಲೇವರ್ ಕೊಡೋದ್ರಲ್ಲಿ ಬಿಜಿಎಂ ಒಳ್ಳೆ ಕೆಲಸ ಮಾಡಿದೆ. ಕೆಲವೊಂದು ಸೀನ್ಸ್ ಗಳ ಇಂಪ್ಯಾಕ್ಟ್ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಸ್ಕೋರ್ ಖಂಡಿತವಾಗ್ಲೂ ಸಹಾಯ ಮಾಡಿದೆ ಅಂತ ಆರಾಮಾಗಿ ಹೇಳ್ಬೋದು. ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ, ಥಿಯೇಟರ್ ನಲ್ಲಿ ಕೇಳೋದಕ್ಕೆ ಇಂಪ್ರೆಸಿವ್ ಆಗಿತ್ತು. ಇನ್ನು ವರ್ಕ್ ಆಗದೆ ಇದ್ದಂತಹ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಪ್ರಜ್ವಲ್ ದೇವರಾಜ್ ಅವರಿಗೆ ಇದು ಒಂದು ಒಳ್ಳೆ ಪಾತ್ರ. ಒಳ್ಳೆ ಮಾಸ್ ಮೂವ್ಮೆಂಟ್ಸ್ ನಲ್ಲೂ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಕಂಬಳದ ಸೀಕ್ವೆನ್ಸಸ್ ಅಲ್ಲಿ ಅವರ ಪ್ರೆಸೆನ್ಸ್ ಇನ್ನೂ ಬೆಟರ್ ಆಗಿರ್ಬೇಕಿತ್ತು ಅಂತ ಆಸ್ ಆಡಿಯನ್ ಅನ್ಸಿದ್ದು ಸುಳ್ಳಲ್ಲ. ಇನ್ನು ಪ್ರಜ್ವಲ್ ದೇವರಾಜ್ ಮತ್ತು ಸಂಪದ ಅವರ ಮಧ್ಯ ಇರುವಂತಹ ಲವ್ ಟ್ರ್ಯಾಕ್ ನನಗೆ ಅಷ್ಟಾಗಿ ವರ್ಕ್ ಆಗ್ಲಿಲ್ಲ. ಆ ಪೋರ್ಷನ್ಸ್ ಸಿಕ್ಕಾಪಟ್ಟೆ ಜಂಪಿ ಆಗಿತ್ತು ಅಂತ ಅನಿಸ್ತು ಅಂಡ್ ಸಿನಿಮಾಗೆ ಅದು ಅಷ್ಟೊಂದು ವ್ಯಾಲ್ಯೂ ಆಡ್ ಮಾಡ್ಲಿಲ್ಲ. ಇನ್ನು ಸಿನಿಮಾದ ಕತೆ ವೇಗವಾಗಿ ಸಾಗುತ್ತೆ, ಬಟ್ ಅದು ಪೀಕನ್ನ ಹಿಟ್ ಮಾಡ್ತಿದೆ ಅಂತ ಅನ್ಸೋಷ್ಟಲ್ಲೇ ಬ್ರೇಕ್ ಆಗ್ತಿತ್ತು. ಎಲ್ಲ ಸಾಧಾರಣವಾಗಿ ಸಲೀಸಾಗಿ ಮುಗ್ದೋಗ್ಬಿಡುತ್ತೆ ಅಂತ ಅನಿಸ್ತಿತ್ತು. ಪಾತ್ರಗಳನ್ನ ಪರಿಚಯಿಸಿದಾಗ ನಾನು ಈ ಡೈರೆಕ್ಷನ್ ನಲ್ಲೇ ಕತೆ ಸಾಗ್ಬಹುದು ಅಂತ ಅನ್ಕೊಂಡಿದ್ದೆ ಅಂಡ್ ಇಟ್ ವಾಸ್ ಪ್ರೆಡಿಕ್ಟಬಲ್. ಇದನ್ನ ಇನ್ನು ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಿತ್ತು ಅಂತ ಅನಿಸ್ತು. ಮತ್ತೆ ಸಿನಿಮಾದ ಕತೆ ಓವರ್ ಆಲ್ ಸ್ಮೂತ್ ಪೇಸ್ ನಲ್ಲಿ ಸಾಗುತ್ತೆ. ಗೂಸ್ ಬಂಪ್ಸ್ ಮೂಮೆಂಟ್ಸ್ ಅಥವಾ ಥಿಯೇಟರ್ ಎರೆಪ್ಟ್ ಆಗುವಂತಹ ಎಲಿವೇಶನ್ಸ್ ಇನ್ನೊಂದ್ ಸ್ವಲ್ಪ ಬೇಕಿತ್ತು ಅಂತ ಕೂಡ ಅನ್ಸಿದ್ದು ಸುಳ್ಳಲ್ಲ. ಬಟ್ ಓವರ್ ಆಲ್ ಟೆಕ್ನಿಕಲ್ ಎಫರ್ಟ್ ಸಿನಿಮಾಗೆ ತುಂಬಾ ವ್ಯಾಲ್ಯೂನ ಆಡ್ ಮಾಡಿದೆ. ಎಡಿಟಿಂಗ್ ಅಲ್ಲಿ ಸುಮಾರು ಚಾಪ್ ಆಗಿರೋದು ಕೂಡ ಕಾಣಿಸುತ್ತೆ. ಖಡಕ್ ಆಗಿ ಹೇಳೋದಾದ್ರೆ, ಕರಾವಳಿ ಸಿನಿಮಾ ಒಂದು ಡೀಸೆಂಟ್ ವಾಚ್. ಟೆಕ್ನಿಕಲ್ ಡಿಪಾರ್ಟ್ಮೆಂಟು, ವಿಜುವಲ್ಸು, ಮಿತ್ರ ಅವರ ಪರ್ಫಾರ್ಮೆನ್ಸು, ರಾಜ್ ಬಿ ಶೆಟ್ಟಿ ಅವರ ಪ್ರೆಸೆನ್ಸು ಮತ್ತು ಗುರುದತ್ ಗಾಣಿಗ ಅವರ ಡೈರೆಕ್ಷನ್ ಸಿನಿಮಾನ ಕ್ಯಾರಿ ಮಾಡುತ್ತೆ. ಪರ್ಫೆಕ್ಟ್ ಸಿನಿಮಾ ಅಲ್ಲ, ಕೆಲವೊಂದು ಎಮೋಷನಲ್ ಪೀಕ್ಸ್ ಮತ್ತೆ ಕಾನ್ಫ್ಲಿಕ್ಟ್ ಇನ್ನೂ ಬೆಟರ್ ಆಗ್ಬೋದಿತ್ತು. ಆದ್ರೂ ಕರಾವಳಿಯ ಬ್ಯಾಕ್ ಡ್ರಾಪ್ ಅಲ್ಲಿ ರೂಟೆಡ್ ಕತೆಗಳನ್ನ ಇಷ್ಟಪಡೋರು ಇದನ್ನ ಖಂಡಿತ ಟ್ರೈ ಮಾಡಬಹುದು. ಇದಾಗಿತ್ತು ಕರಾವಳಿ ಸಿನಿಮಾದ ಖಡಕ್ ರಿವ್ಯೂ. ನೀವು ಈ ಸಿನಿಮಾವನ್ನು ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು, ಇಲ್ಲಿ ನಿಮ್ಗೆ ಯಾರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.